ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಕೆಮಿಸ್ಟ್ರಿ ಎಕ್ಸಾಮ್ಗೆ ಒಂದೇ ದಿನದಲ್ಲಿ ಕೇವಲ 6 ಚಾಪ್ಟರ್ಸನ್ನು ಓದಿ 60+ ಔಟ್ ಆಫ್ 70 ಸ್ಕೋರ್ ಮಾಡುವಂಥದ್ದು ಹೇಗೆ, ಆ್ಯಂಡ್ ವಿತೌಟ್ ನ್ಯೂಮರಿಕಲ್ಸ್ ಅಂದರೆ ನ್ಯೂಮರಿಕಲ್ಸ್ ಇಲ್ಲದೇ ಇದೇ 6 ಚಾಪ್ಟರ್ಸನ್ನು ನಾವು ಪರ್ಫೆಕ್ಟಾಗಿ ಓದಿ 50+ ಹೇಗೆ ಸ್ಕೋರ್ ಮಾಡಬಹುದು ಅನ್ನುವಂಥ ಆ 6 ಚಾಪ್ಟರ್ಸನ್ನು, ದಟ್ ಟು ಆ 6 ಚಾಪ್ಟರ್ಸ್ ಕೂಡ ಈಸಿ ಚಾಪ್ಟರ್ಸನ್ನೇ ನಾನಿಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ತುಂಬ ಹೈ ವೇಟೇಜ್ ಇರುವಂತಹ ಚಾಪ್ಟರ್ಸನ್ನೇನು ನಾನಿಲ್ಲಿ ಹೇಳ್ತಾ ಹೋಗ್ತಿಲ್ಲ. ಈಸಿ ಚಾಪ್ಟರ್ಸ್, ಆ ಈಸಿ 6 ಚಾಪ್ಟರ್ಸನ್ನು ಓದ್ಕೊಂಡು ನೀವು ಹೇಗೆ 60+ ಅಥವಾ 50+ ವಿತೌಟ್ ನ್ಯೂಮರಿಕಲ್ಸನ್ನು ಸ್ಕೋರ್ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ದೆನ್ ನೀವು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂತಂದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಈಗಾಗಲೇ ನಾನು ಪ್ರೀವಿಯಸ್ ನೀವು ನೋಡಿರಬಹುದು CET ರಿಲೇಟೆಡ್ ವೀಡಿಯೋಸ್ಗಳು ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ. ಸೊ ಇನ್ನು ಮುಂದೆ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಒನ್ಸ್ ಬೋರ್ಡ್ ಎಕ್ಸಾಮ್ಸ್ ಕಂಪ್ಲೀಟ್ ಆದ ತಕ್ಷಣ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲಿಗೆ ಬ್ಲೂ ಪ್ರಿಂಟ್ ಪ್ರಕಾರ ನೋಡೋದಾದರೆ ಫಿಸಿಕಲ್ ಮತ್ತು ಇನ್ಆರ್ಗ್ಯಾನಿಕ್ ಮತ್ತು ಆರ್ಗ್ಯಾನಿಕ್ 3 ಪಾರ್ಟ್ಸು ಕೂಡ ಕಂಪಲ್ಸರಿಯಾಗಿ ನಾವು ಯಾವುದೋ ಒಂದು ಪಾರ್ಟನ್ನು ಓದೋ ಹಾಗೆ ಇಲ್ಲವೇ ಇಲ್ಲ. ಅಲ್ಲಿ ನೋಡಿ ನಿಮಗೆ ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್ 3ರಲ್ಲಿ ನಾನು ನಿಮಗೆ ಇದು ಏನೇನು 1 ಮಾರ್ಕ್ದು 2, 3 ಆ್ಯಂಡ್ ನ್ಯೂಮರಿಕಲ್ಲು ಥಿಯರಿ 3 ಹೌದಾ. ಸೊ ಮೇಜರ್ ಆಗಿ ಫಿಸಿಕಲಲ್ಲಿ ನಮಗೆ ಪ್ರಾಬ್ಲಮ್ ಬರೋದು ನ್ಯೂಮರಿಕಲಲ್ಲಿ. 3 ಮಾರ್ಕಲ್ಲಿ ಹಾಗಿದ್ರೆ ನಮ್ಮ 3 ಚಾಪ್ಟರ್ಸ್ ಓದೋಕ್ಕಾಗಲ್ಲ ಅಂತಂದರೆ, ಸೊ ಯು ಕ್ಯಾನ್ ಚೂಸ್ ಎನಿ 2 ಚಾಪ್ಟರ್ಸ್, ದಟ್ ಈಸ್ ಸೊಲ್ಯೂಷನ್ಸ್ ಮತ್ತು ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ನ ನೀವು ಚೂಸ್ ಮಾಡ್ಬೋದು. ಯಾಕೆ ಈ ಚಾಪ್ಟರ್ಸ್ನ ಚೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ನಿಮಗೆ 3 ಮಾರ್ಕ್ ನ್ಯೂಮರಿಕಲ್ಸಲ್ಲಿ ಇದರಲ್ಲಿ ಒಂದೊಂದು ಹಾಟ್ಸ್ ಮಾತ್ರ ಬರುತ್ತೆ ಹೌದಾ. ಸೊ ಇದರಿಂದ 2ರಲ್ಲಿ ಒಂದು ಹಾಟ್ ಇರುತ್ತೆ. ಬಟ್ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ 2 ಹಾಟ್ಸ್ನ ಕ್ವಶನ್ನೇ ಆಗಿದೆ. ಆ್ಯಂಡ್ ದೆನ್ ಈವನ್ MCQ ಅಥವಾ 1 ಮಾರ್ಕಲ್ಲೂ ಕೂಡ ಒಂದು ನಿಮಗೆ ಹಾಟ್ಸ್ನ ಕ್ವೆಶನ್ ಬರ್ತಾ ಇದೆ, ರೈಟ್. ಸೊ ಹಾಗಾಗಿ ನೀವು ಈ ಚಾಪ್ಟರ್ನ ಓದಿದ್ರೂ ಕೂಡ ಏನಾಗುತ್ತೆ ಅಂದರೆ ನಮಗೆ ಹಾಟ್ ಕ್ವೆಶನ್ ಕೇಳಿದಾಗ ನಮಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಓಕೆ, ಸೊ ಹಾಗಾಗಿ ನಾವು ಸೊಲ್ಯೂಷನ್ ಮತ್ತು ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ಸನ್ನು ಓದ್ಕೊಂಡ್ವಿ ಅಂತಂದರೆ ವಿ ಕ್ಯಾನ್ ಆನ್ಸರ್ ದ ಕ್ವೆಶನ್ಸ್ ಈಸಿಲಿ. ಓಕೆ, ಸೊ ಇದರಿಂದ ನೋಡಿ ನಿಮಗೆ 3 ಮಾರ್ಕಲ್ಲಿ ನಮಗೆ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಎನಿ 2 ಕ್ವೆಶನ್ಸ್ ಹೌದಾ. ಸೊ ಎನಿ 2 ಕ್ವೆಶನ್ ನೀವು ಈ 2 ಚಾಪ್ಟರ್ನ ಓದಿದ್ರು ಕೂಡ ಸೊ ಯು ಕ್ಯಾನ್ ಈಸಿಲಿ ಆನ್ಸರ್ 2 ಕ್ವೆಶನ್ಸ್, ರೈಟ್. ಸೊ ಹಾಗಂತ ಹೇಳಿ ಕಂಪ್ಲೀಟಾಗಿ ಎಲೆಕ್ಟ್ರೋಕೆಮಿಸ್ಟ್ರಿನ ನೀವು ಸ್ಕಿಪ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಮೊದಲು ಈ 2 ಚಾಪ್ಟರ್ಸನ್ನು ಫಸ್ಟ್ ನೀವು ಪ್ರಿಪೇರ್ ಆಗಿ ಹೌದಾ. ಸೊ ನಮ್ಗೆ 2 ದಿನ ಟೈಮ್ ಉಳಿದಿರೋದು, ನಾವು ಇವಾಗೆಲ್ಲ ಓದ್ಕೊಳ್ತಾ ಕೂಡ್ತೀನಿ ಅಂತಂದರೆ ಆಗಲ್ಲ. ಫಾರ್ ದ ಸ್ಟೂಡೆಂಟ್ಸ್ ಯಾರು ಓದೋದಕ್ಕೆ ಸ್ಟಾರ್ಟೇ ಮಾಡಿಲ್ಲ ಅಥವಾ ಇನ್ನೂ ಪ್ರಿಪ್ರೇಷನ್ ನೀವು ಚೆನ್ನಾಗಿ ಮಾಡಿಲ್ಲ ಅಂತ ಅನ್ನುವಂಥವ್ರಿಗೆ ಹೇಳ್ತಾ ಇದ್ದೀನಿ, ಫಸ್ಟ್ ಈ 2 ಚಾಪ್ಟರ್ಸನ್ನು ಮುಗಿಸ್ಕೊಳ್ಳಿ, ರೈಟ್. ಆ್ಯಂಡ್ ಇದರಿಂದ ನಿಮಗೆ 2 ಮಾರ್ಕ್ಸ್ದು 1 ಕ್ವೆಶನ್ ಕೂಡ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ಆರ್ಗ್ಯಾನಿಕಲ್ಲಿ ನೋಡೋದಾದರೆ ಸೊ ನಿಮಗೆ D&F ಮತ್ತು ಕೋಆರ್ಡಿನೇಷನ್ ಕಂಪೌಂಡ್ಸ್ 2 ಇದೆ. ಸೊ ಅದರಲ್ಲಿ ನೀವು ಎನಿ ಚಾಪ್ಟರ್ನ ಚೂಸ್ ಮಾಡಬಹುದು. ಬಟ್ D&F ಬ್ಲಾಕ್ ಚಾಪ್ಟರ್ನ ನೀವು ಚೂಸ್ ಮಾಡಿದ್ರಿ ಅಂತಂದರೆ ನಿಮಗೆ 1 ಮಾರ್ಕ್ದು 2 ಕ್ವೆಶನ್ಸನ್ನು ಆನ್ಸರ್ ಮಾಡ್ಬೋದು ಆ್ಯಂಡ್ 3 ಮಾರ್ಕ್ದು 3 ಕ್ವೆಶನ್ಸನ್ನು. ಆ್ಯಂಡ್ ನಿಮಗೆ ಇನ್ಆರ್ಗ್ಯಾನಿಕಲ್ಲಿ ಥಿಯರಿ ಪಾರ್ಟಲ್ಲಿ 3 ಮಾರ್ಕ್ಸ್ದು ಎನಿ 3 ಕ್ವೆಶನ್ ಅಟೆಂಪ್ಟ್ ಮಾಡಬೇಕಿರುತ್ತೆ. ಹಾಗಾಗಿ ನೀವು D&F ಬ್ಲಾಕನ್ನು ಕಂಪ್ಲೀಟಾಗಿ ಓದಿದ್ರು ಅದಾಗುತ್ತೆ, ಕೋಆರ್ಡಿನೇಷನ್ ಕಾಂಪೌಂಡ್ ಓದಿದ್ರು ಅದಾಗುತ್ತೆ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ನಿಮಗೆ 2 ಮಾರ್ಕ್ಸ್ 1 ಕ್ವೆಶನ್ ಬರುತ್ತೆ. ಬಟ್ ಹಾಗಂತ ಹೇಳಿ ಅದೊಂದಕ್ಕೋಸ್ಕರ ನಾವು ಆ ಇಡೀ ಚಾಪ್ಟರ್ನ ಓದಿ ಅಂತ ಹೇಳ್ತಾ ಇಲ್ಲ. ಬಿಕಾಸ್ ನಿಮಗೆ 2 ಮಾರ್ಕ್ಸ್ಗೆ ಇನ್ನೂ ಬೇರೆ ಬೇರೆ ಆರ್ಗ್ಯಾನಿಕ್ಕಿಂದ ಫಿಸಿಕಲಿಂದ ನಿಮಗೆ ಆಪ್ಷನ್ಸ್ ಇದೆ. ಓಕೆ, ಸೊ ಈವನ್ 2 ಮಾರ್ಕ್ಸಲ್ಲೂ ಕೂಡ ನೀವು ಯು ಹ್ಯಾವ್ ಟು ಆನ್ಸರ್ ಓನ್ಲಿ 3 ಕ್ವೆಶನ್ಸ್ ಹೌದಾ. ಸೊ 2 ಮಾರ್ಕಿನ 3 ಕ್ವೆಶನ್ಸ್ ಆಗಿರೋದ್ರಿಂದ ಯು ಕ್ಯಾನ್ ಸ್ಕಿಪ್ ದಿಸ್ ಚಾಪ್ಟರ್. ಅಥವಾ ಇದರಲ್ಲೂ ಕೂಡ ಫಸ್ಟ್ ಇದು ಒಂದು ಚಾಪ್ಟರ್ನ ಮುಗಿಸಿ ಆಮೇಲೆ ಅದರಲ್ಲಿರೋ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನಿಮಗೆ ಟೈಮ್ ಉಳಿದಿತ್ತು ಅಂದರೆ ಇನ್ನೊಂದು ಚಾಪ್ಟರ್ದು ನೋಡ್ಕೊಳ್ಳಿ. ನೆಕ್ಸ್ಟ್ ಆರ್ಗ್ಯಾನಿಕ್ಕಿಗೆ ಬಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಥವಾ ಇಂಪಾರ್ಟೆಂಟ್ ಸೆಗ್ಮೆಂಟ್ ಯಾವುದು ಕೆಮಿಸ್ಟ್ರಿನಲ್ಲಿ ಅಂದರೆ ಆರ್ಗ್ಯಾನಿಕ್. ಬಿಕಾಸ್ ತುಂಬ ಮಾರ್ಕ್ಸ್ ಬರುವಂಥದ್ದು ನಿಮ್ಗೆ ಆರ್ಗ್ಯಾನಿಕ್ಕಿಂದ ಆಗಿದೆ. ಅದರಲ್ಲಿ ಮೇಜರಾಗಿ ನಾವು ಕಾನ್ಸಂಟ್ರೇಟ್ ಮಾಡೋದು 5 ಮಾರ್ಕ್ನ ಕ್ವೆಶನ್ಸಲ್ಲಿ. ಸೊ ಯಾಕೆ ಅಂತಂದರೆ ನಿಮಗೆ ಆರ್ಗ್ಯಾನಿಕ್ಕಿಂದ ಮಾತ್ರ 5 ಮಾರ್ಕ್ನ ಕ್ವೆಶನ್ಸ್ ಬರುತ್ತೆ. ಸೊ ಅದರಲ್ಲಿ ಆರ್ಗ್ಯಾನಿಕಲ್ಲಿ ನಾವು ಯಾವ ಚಾಪ್ಟರ್ನ ಚೂಸ್ ಮಾಡಬೇಕು ನೋಡಿ. ಇದರಲ್ಲಿ 1, 2 2 ಚಾಪ್ಟರ್ ಆಯಿತು, ಇನ್ಆರ್ಗ್ಯಾನಿಕ್ಕಿಂದ 3 ಚಾಪ್ಟರ್ ಆಯಿತು. ಸೊ ಹಾಗಿದ್ರೆ ಆರ್ಗ್ಯಾನಿಕಲ್ಲಿ ನಾವು ಅನದರ್ ರಿಮೈನಿಂಗ್ 3 ಚಾಪ್ಟರ್ಸನ್ನು ನಾವು ಚೂಸ್ ಮಾಡ್ತಾ ಇದ್ದೀವಿ. ಆ 3 ಚಾಪ್ಟರ್ಸ್ ಯಾವುದಾಗಿರಬೇಕು ಅಂತಂದರೆ ನೋಡಿ, ನಮ್ಮ ಏಮ್ ಇರುವಂಥದ್ದು 5 ಮಾರ್ಕ್ನ ಕ್ವೆಶನ್ಸ್ ಮೇಲೆ, ರೈಟ್. ಕಡಿಮೆ ಚಾಪ್ಟರ್ಸ್ನ ಓದಿ 5 ಮಾರ್ಕ್ನ ನಾವು ಜಾಸ್ತಿ ಅಟೆಂಪ್ಟ್ ಮಾಡಬೇಕು ಅನ್ನೋದು. ಸೊ 5 ಮಾರ್ಕಲ್ಲಿ ನಿಮಗೆ ಯು ಹ್ಯಾವ್ ಟು ಅಟೆಂಡ್ ಓನ್ಲಿ 4 ಕ್ವೆಶನ್ಸ್. ನಿಮ್ಗೆ ಇಷ್ಟು ಆಪ್ಷನ್ಸಲ್ಲಿ ನೀವು ಬರೀ 4 ಕ್ವೆಶನ್ ಅಟೆಂಪ್ಟ್ ಮಾಡಬೇಕು. ಸೊ ಹಾಗಿದ್ರೆ ಯಾವ ಚಾಪ್ಟರ್ಸ್ನ ಚೂಸ್ ಮಾಡಬೇಕಂದ್ರೆ ನೋಡಿ, ಆಲ್ಕೋಹಾಲ್ ಮತ್ತು ಫಿನಾಲ್ಸು ಆ್ಯಂಡ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಈ 2 ಚಾಪ್ಟರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿದರೂ ಕೂಡ ನಿಮಗೆ 2 5 ಮಾರ್ಕ್ನ ಕ್ವೆಶನ್ಸು
ಈಸಿಯಾಗಿ ಬಂದುಬಿಟ್ಟು ಇದರಿಂದಾನು 2 ಬರುತ್ತೆ, ಇದರಿಂದ ಸೊ 2ರಲ್ಲಿ ಯಾವುದಾದ್ರೂ ಒಂದು ಓದಿ. ಯಾಕೆ ಅಂತಂದರೆ ಎರಡೂ ಡಿಫಿಕಲ್ಟ್ ಚಾಪ್ಟರ್ಸ್ ಆಗಿರೋದ್ರಿಂದ, ರೈಟ್. ಸೊ ನೀವು ಬರೀ ಇವೆರಡೇ ಚಾಪ್ಟರ್ನ ನಾನು ಕಂಪ್ಲೀಟಾಗಿ ಓದ್ಕೊಳ್ತಾ ಕೂಡ್ತೀನಿ ಅಂತಂದರೆ ನಿಮಗೆ ಇವನ್ 1 ಮಾರ್ಕು ನೀವಿನ್ನೂ ಸ್ಕೋರ್ ಮಾಡಬೇಕು, ಹೌದಾ. ಸೊ ರಿಮೈನಿಂಗ್ ಚಾಪ್ಟರ್ಸಿಂದ ನಿಮಗೆ 1 ಮಾರ್ಕ್ ಬರುತ್ತೆ, 2 ಮಾರ್ಕಿನೂ ಇದಾವೆ, ಹೌದಾ. ಸೊ ಹಾಗಾಗಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ನೆಕ್ಸ್ಟ್ ಉಳಿದಿರುವಂತಹ 3 ಚಾಪ್ಟರ್ಸಲ್ಲಿ ಯಾವುದಾದ್ರೂ 2 ಚಾಪ್ಟರ್ಸನ್ನು ಚೂಸ್ ಮಾಡಿ. ಯಾಕಂದರೆ ಈಗಾಗಲೇ 2 ಕ್ವೆಶನ್ಸ್ ನಮಗಿದೆ 5 ಮಾರ್ಕ್ದು. ಸೊ ಹಾಗಾಗಿ ಈ ಉಳಿದಿರೋ 3ರಲ್ಲಿ ಯಾವುದಾದ್ರೂ ಎನಿ 2 ಚಾಪ್ಟರ್ಸ್, ಹೌದಾ. ಹ್ಯಾಲೋ ಆಲ್ಕಿನ್ಸು ಅಮೈನ್ಸ್ ತೊಗೊಳ್ಳಿ ಅಥವಾ ಅಮೈನ್ಸು ಬಯೋಮಾಲಿಕ್ಯೂಲ್ಸ್ ತೊಗೊಳ್ಳಿ, ಎನಿ ಚಾಪ್ಟರ್ ನೀವು ಚೂಸ್ ಮಾಡಿದ್ರಿ ಅಂತಂದರೆ ನೀವು ಈಸಿಯಾಗಿ ಅದರಿಂದಾನು ಕೂಡ 2 ಕ್ವೆಶನ್ಸನ್ನು ಅಟೆಂಪ್ಟ್ ಮಾಡ್ತೀರಾ. ಸೊ ಟೋಟಲ್ 4 ಕ್ವೆಶನ್ ಅಟೆಂಪ್ಟ್ ಮಾಡ್ಬೋದು. ಓಕೆ. ಸೊ ಫಸ್ಟು ಆರ್ಗ್ಯಾನಿಕಲ್ಲಿ ಈ 2ರಲ್ಲಿ 1 ಚಾಪ್ಟರು, ಈ 3ರಲ್ಲಿ 2 ಚಾಪ್ಟರ್. ಸೊ ಈ 3 ಚಾಪ್ಟರ್ಸನ್ನು ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಆವಾಗ ನಿಮಗೆ 1 ಮಾರ್ಕು ಅಟೆಂಪ್ಟ್ ಮಾಡ್ಬೋದು ಆ್ಯಂಡ್ ಅದರಲ್ಲಿ ಕೇಳೋ 2 ಮಾರ್ಕು ಕೂಡ ಅಟೆಂಪ್ಟ್ ಮಾಡ್ಬೋದು. ನಾವು ಸೊ ಎಷ್ಟು ಚಾಪ್ಟರ್ಸ್ ಆಯಿತು? ಆರ್ಗ್ಯಾನಿಕ್ಕಿಂದ 3 ಚಾಪ್ಟರ್ಸ್ ಓದ್ತೀರಾ. ಇದರಲ್ಲಿ ನಿಮಗೆ MCQ ಅಥವಾ 1 ಮಾರ್ಕ್ನದ್ದು ಎಷ್ಟು ಸಿಗುತ್ತೆ? ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ 1 ಮಾರ್ಕ್. ಯಾಕೆ ಅಂತಂದರೆ ನೋಡಿ, ನೀವು ಯಾವುದಾದ್ರೂ ಚೂಸ್ ಮಾಡಿ, ಆಲ್ಕೋಹಾಲ್ಸು ಚೂಸ್ ಮಾಡಿಬಿಟ್ಟು ಇದರಲ್ಲಿ ಯಾವುದಾದ್ರೂ 2 ಅಥವಾ ಆಲ್ಡಿಹೈಡ್ಸ್ ಚೂಸ್ ಮಾಡಿ ಇದರಲ್ಲಿ ಯಾವುದಾದ್ರೂ 2 ಚೂಸ್ ಮಾಡಿದ್ರು ನಿಮಗೆ 6 ಮಾರ್ಕ್ಸ್ ಅಂತೂ ಸಿಗುತ್ತೆ 1 ಮಾರ್ಕಿಂದ. ಬಿಕಾಸ್ ಅಮೈನ್ಸಲ್ಲಿ ನೋಡಿ ಒಂದು ಹಾಟ್ಸ್ನ ಕ್ವೆಶನ್ ಇದೆ, ಸೊ ಅದನ್ನು ಬಿಟ್ಟರೂ ಕೂಡ ನಿಮಗೆ 6 ಮಾರ್ಕ್ಸ್ ಸಿಗ್ತಾ ಇದೆ. ಓಕೆ. ಸೊ ಫ್ರಮ್ ಎನಿ 3 ಚಾಪ್ಟರ್ಸ್, ರೈಟ್. ನೆಕ್ಸ್ಟ್ 2 ಮಾರ್ಕ್ಸಿಂದ ನೋಡಿ ನಮಗೆ ನೀವು ಇವೆರಡರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಿ ಇದರಲ್ಲಿ ಯಾವುದಾದ್ರೂ 2 ಚೂಸ್ ಮಾಡಿದರೂ ಕೂಡ ನಿಮಗೆ 2 ಮಾರ್ಕ್ಸಲ್ಲಿ ಅಟ್ಲೀಸ್ಟ್ ನಿಮಗೆ 2 ಕ್ವಶನ್ ಯಾವುದೇ ನೀವು ಚೂಸ್ ಮಾಡಿ ಹೆಂಗೆ ಚೂಸ್ ಮಾಡಿದರೂ ನಿಮಗೆ ಅಟ್ಲೀಸ್ಟ್ 2 ಕ್ವಶನ್ ಅಂತೂ ಅಟೆಂಪ್ಟ್ ಮಾಡ್ಬೋದು. ಓಕೆ. ಸೊ 2 ಮಾರ್ಕಿಂದು 2 ಕ್ವಶನ್ ಅಂತಂದರೆ ಎಷ್ಟಾಯಿತು? 4 ಮಾರ್ಕ್ಸ್ ಆಯಿತು. ಪ್ಲಸ್ 5 ಮಾರ್ಕ್ಸ್ದು 4 ಕ್ವೆಶನ್ಸನ್ನು ಅಟೆಂಪ್ಟ್ ಮಾಡಿದ್ರೆ 20 ಮಾರ್ಕ್ಸ್. ಸೊ ಟೋಟಲ್ ಆಗಿ ಯು ಗೆಟ್ 30 ಮಾರ್ಕ್ಸ್ ಫ್ರಮ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನೆಕ್ಸ್ಟ್ ಇನ್ಆರ್ಗ್ಯಾನಿಕಲ್ಲಿ ಒಂದೇ ಚಾಪ್ಟರ್ನ ಹಿಡ್ಕೊಂಡಿದ್ದೀನಿ ನಾನು. ಓಕೆ. ಸೊ ಒಂದೇ ಚಾಪ್ಟರ್ ಯಾವುದಾದ್ರೂ ಎನಿ 1 ಚಾಪ್ಟರ್ ನೀವು ತೊಗೊಂಡ್ರೂ ಕೂಡ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗ್ತಾ ಇದೆ ನೋಡಿ? 2 ಮಾರ್ಕ್ಸ್ ಅಂತೂ ಸಿಗ್ತಾ ಇದೆ. ಬಿಕಾಸ್ ನಾನು D&F ಬ್ಲಾಕನ್ನು ಚೂಸ್ ಮಾಡಿದ್ದೀನಿ. ಸೊ ಅದರಲ್ಲಿ 1 ಮಾರ್ಕಿಂದು 2 ಕ್ವೆಶನ್ಸ್ ಬರುತ್ತೆ. ನೆಕ್ಸ್ಟ್ 3 ಮಾರ್ಕಿಂದು 3 ಕ್ವೆಶನ್ಸ್ ಅಂತಂದರೆ 9 ಮಾರ್ಕ್ ಆಯಿತು, ಹೌದಾ. ಇಲ್ಲ ಮೇಡಮ್ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸನ್ನು ಚೂಸ್ ಮಾಡ್ತೀವಿ, ಫೈನ್. ಎಷ್ಟು ಬರುತ್ತೆ ಮಾರ್ಕ್ಸು? ಇನ್ನೂ ಜಾಸ್ತಿನೇ ಬರುತ್ತೆ ರೀ ಅದರಲ್ಲಿ. ಯಾಕೆ ಅಂತಂದರೆ 1 ಮಾರ್ಕಿಂದು 1 ಕ್ವಶನ್ ಬರುತ್ತೆ ಆ್ಯಂಡ್ 2 ಮಾರ್ಕಿಂದು 1 ಕ್ವಶನ್ ಬರುತ್ತೆ ಇದರಲ್ಲಿ ನೋಡಿ. 2 ಮಾರ್ಕಿಂದು 1 ಕ್ವಶನ್ ಬರುತ್ತೆ ಆ್ಯಂಡ್ ದೆನ್ 3 ಮಾರ್ಕ್ಸ್ದು 3 ಕ್ವಶನ್ ಅಂದರೆ ಎಷ್ಟಾಯಿತು? ಇನ್ನೂ 12 ಮಾರ್ಕ್ಸ್, ಅಂದರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಓಕೆ. ಸೊ ಆ ಚಾಪ್ಟರ್ನ ಕನ್ಸಿಡರ್ ಮಾಡಿದರೆ, ರೈಟ್. ಸೊ ಹಾಗಾಗಿ ಮಿನಿಮಮ್ 11 ಮಾರ್ಕ್ಸ್ ಅಂತೂ ನಿಮಗೆ ಬಂದೇ ಬರುತ್ತೆ ಎನಿ 1 ಚಾಪ್ಟರ್, ಯಾವುದೇ ಚಾಪ್ಟರ್ನ ಪರ್ಫೆಕ್ಟಾಗಿ ಓದಿದ್ರು. ನೆಕ್ಸ್ಟ್ ಫಿಸಿಕಲಿಗೆ ಬಂದರೆ ಅದರಲ್ಲಿ 2 ಚಾಪ್ಟರ್ಸನ್ನು ನಾನು ಹೇಳಿದೆ ನಿಮಗೆ, ಸೊಲ್ಯೂಷನ್ಸ್ ಮತ್ತು ಕೆಮಿಕಲ್ ಕೈನೆಟಿಕ್ಸ್. ಇಲ್ಲ ನಾವು ಎಲೆಕ್ಟ್ರೋಕೆಮಿಸ್ಟ್ರಿ ಓದಿದ್ದೀವಿ ಅದನ್ನೇ ಓದ್ತೀವಿ, ಫೈನ್. ನೀವು ಅದ್ರ ಜೊತೆಗೆ ಇನ್ನೊಂದು ಯಾವುದಾದ್ರೂ ಚಾಪ್ಟರ್ನ ನೋಡ್ಕೊಳ್ಳಿ. ಓಕೆ. ಸೊ ಬಟ್ 2 ಚಾಪ್ಟರ್ಸನ್ನು ಓದಿನೇ ನಿಮಗೆ ಈಸಿಯಾಗಿ ಸೊ 1 ಮಾರ್ಕ್ದು 4 ಕ್ವಶನ್ಸ್ ಬರುತ್ತೆ, ಎನಿ 2 ನೀವು ಚೂಸ್ ಮಾಡಿ. ಓಕೆ. ಸೊ ಯಾವುದೇ 2 ಚೂಸ್ ಮಾಡಿದ್ರು ನಿಮ್ಗೆ 2 ಕ್ವಶನ್ ಬರ್ತಿದೆ 1 ಮಾರ್ಕ್ದು. ಸೊ 4 ಮಾರ್ಕ್ ಬರುತ್ತೆ ಎನಿ 2 ಚಾಪ್ಟರ್ಸಿಂದ. ನೆಕ್ಸ್ಟ್ ಇದರಲ್ಲಿ 2 ಮಾರ್ಕ್ಸ್ದು ನಿಮಗೆ ನೋಡಿದರೆ, ಓಕೆ. ಸೊ 2 ಮಾರ್ಕ್ಸ್ದು ನೀವು ಸೊಲ್ಯೂಷನ್ಸು ಕೆಮಿಕಲ್ ಕೈನೆಟಿಕ್ಸ್ ಇದೊಂದು 2 ನಿಮ್ಗೆ ಅಟೆಂಪ್ಟ್ ಮಾಡಿದ್ರಿ ಅಂತಂದರೆ ಫೈನ್, ಇದರಲ್ಲೇ ನಿಮ್ಗೆ 2 ಕ್ವಶನ್ ಬಂದುಬಿಡುತ್ತೆ. ಇಲ್ಲ ನಮಗೆ ಬೇರೆ ಚಾಪ್ಟರ್ಸಲ್ಲಿ ನಮಗೆ 2 ಮಾರ್ಕ್ಸ್ ಅಟೆಂಪ್ಟ್ ಮಾಡ್ತೀವಿ ಅಂದರೆ ಫೈನ್. ಓಕೆ. ಸೊ ಹಾಗಾಗಿ ಯಾಕೆ ನಾನು ಇದರಲ್ಲಿ ನಿಮಗೆ 4 ಅಂತ ಕೊಟ್ಟಿದ್ದೀನಿ ಅಂತಂದರೆ ನೀವು ಫಿಸಿಕಲ್ಲಿಂದನೇ 2 ಕ್ವಶನ್ ಅಟೆಂಪ್ಟ್ ಮಾಡಿದರೆ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಬಟ್ ಈಗಾಗಲೇ ನೋಡಿ ನಾವು ಆರ್ಗ್ಯಾನಿಕ್ಕಿಂದ 2 ಕ್ವಶನ್ ಅಟೆಂಪ್ಟ್ ಮಾಡಿದ್ವಿ ಅಂತ ಬರ್ಕೊಂಡ್ವಿ, ಹೌದಾ. ಸೊ ಹಾಗಾಗಿ ಇಲ್ಲಿ 2 ಕ್ವಶನ್ ಆಯಿತು. ಹಾಗಾಗಿ ಇಲ್ಲಿ ಒಂದನ್ನೇ ನಾನು ಕನ್ಸಿಡರ್ ಮಾಡಿದ್ದೀನಿ. ಇಲ್ಲ ನಾವು ಇಲ್ಲೇ 2 ಕ್ವಶನ್ ಮಾಡ್ತೀವಿ, ಇಲ್ಲೇ 1 ಕ್ವಶನ್, ಫೈನ್. ನಿಮ್ಮ ಎಕ್ಸಾಮ್ ಹಾಲಲ್ಲಿ ನೋಡ್ಕೊಳ್ಳೋಣ ಯಾವ್ದು ಈಸಿ ಇರುತ್ತೆ ಅದನ್ನು ಬರೆಯುವಂತ್ರಿ. ಓಕೆ. ಬಟ್ ನಿಮಗೆ ಲಾಸ್ ಅಂತೂ ಆಗೋದಿಲ್ಲ. ಓಕೆ. ಸೊ ಇಷ್ಟೇ ಚಾಪ್ಟರ್ಸ್ ಓದೋದ್ರಿಂದ ನಿಮಗಲ್ಲಿ ನಾನು ಓದ್ದೇ ಇರೋ ಚಾಪ್ಟ್ರಿಂದ ಬಂದಿದೆ ಕ್ವಶನ್ ಅಂತೂ ಇರೋದಿಲ್ಲ. ಓಕೆ. ಸೊ ಒಂದು ನೆಕ್ಸ್ಟ್ 3 ಮಾರ್ಕ್ಸಿಂದು ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಎಸ್. ಸೊ 2 ನೀವು ಅಟೆಂಪ್ಟ್ ಮಾಡ್ತೀರಾ. ಎಸ್ 2 ಅಟೆಂಪ್ಟ್ ಮಾಡಬೇಕು. ಸೊ 2 ಅಟೆಂಪ್ಟ್ ಮಾಡ್ತೀರಾ ಈಸಿಯಾಗಿ. ಸೊ ಯು ಗೆಟ್ 6 ಮಾರ್ಕ್ಸ್ ಆ್ಯಂಡ್ ದೆನ್ ನೆಕ್ಸ್ಟ್ 3 ಮಾರ್ಕ್ಸ್ದು ನ್ಯೂಮರಿಕಲ್ಸ್, ಹೌದಾ. ಸೊ ನೋಡಿ ನಿಮಗೆ ಹಿಯರ್ ಪ್ರತಿಯೊಂದರಿಂದನೂ 2 ಕ್ವಶನ್ ಬರ್ತಾ ಇದೆ ಅಂತಂದರೆ ನಿಮಗೆ ಯಾವುದೇ 2 ಚಾಪ್ಟರ್ನ ಚೂಸ್ ಮಾಡಿದ್ರೆ ನಿಮಗೆ 4 ಕ್ವಶನ್ ಸಿಗ್ತಾ ಇದೆ ಬರೆಯೋದಕ್ಕೆ. ಆ 4ರಲ್ಲಿ ನೀವು 3ನ್ನ ಬರೀಬೇಕು, ಹೌದಾ. ಸೊ ಆರಾಮಾಗಿ ಬರೀತೀರಾ. ಯಾವುದೇ 2 ಚೂಸ್ ಮಾಡಿದ್ರು 4ರಲ್ಲಿ 3ನೇ ಚಾಪ್ಟರ್ಸ್, ಆ 2 ಚಾಪ್ಟರ್ಸ್ದೇ ನ್ಯೂಮರಿಕಲ್ಸನ್ನು ಪರ್ಫೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಆವಾಗ ನಿಮಗೆ ಎನಿ 3 ನೀವು ಆನ್ಸರ್ ಮಾಡಬಹುದು. ಓಕೆ. ಸೊ ಮಾಡಿದರೆ ಟೋಟಲ್ ಎಷ್ಟಾಗುತ್ತೆ? 21. ಸೊ ಎಲ್ಲದನ್ನು ನಾವು ಪ್ಲಸ್ ಮಾಡಿದರೆ ಇವಾಗ ಸೊ ವಿ ಗೆಟ್ 62 ಮಾರ್ಕ್ಸ್ ಜಸ್ಟ್ ಬೈ ಪರ್ಫೆಕ್ಟ್ಲಿ ಸ್ಟಡಿಯಿಂಗ್
6 ಚಾಪ್ಟರ್ಸ್. ಓಕೆ, ಸೊ ಆ 6 ಚಾಪ್ಟರ್ಸ್ ಯಾವುದು ಅಂತ ನಾನು ಇವಾಗ ತಾನೇ ನಿಮ್ಗೆ ಹೇಳಿದೆ. ಓಕೆ, ಸೊ 6 ಚಾಪ್ಟರ್ಸಿಂದ 62 ಮಾರ್ಕ್ಸ್ ಅಂದರೆ 60+ ಮಾರ್ಕ್ಸನ್ನು ನಾವು ತೊಗೊಳ್ತಾ ಇದ್ದೀವಿ, ರೈಟ್. ಸೊ 6 ಚಾಪ್ಟರ್ಸಿಂದ 60+. ನಾವು ವಿತೌಟ್ ನ್ಯೂಮರಿಕಲ್ಸ್ ನಾವು 50+ ಹೆಂಗೆ ಮಾಡೋದು? ವೆರಿ ಈಸಿ. ನಮಗೆ ನ್ಯೂಮರಿಕಲ್ಸ್ ಬರಲ್ಲ ಮ್ಯಾಮ್. ನ್ಯೂಮರಿಕಲ್ಸ್ ಬರೋದೇ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಲಾಸ್ಟ್ ಪಾರ್ಟಲ್ಲಿ ಇರುತ್ತೆ. ಸೊ ಈ 9 ಮಾರ್ಕ್ಸನ್ನು ಮೈನಸ್ ಮಾಡಿದರೂ ಕೂಡ ನಮಗೆ ಆರಾಮಾಗಿ 50+ ಸಿಗ್ತಾ ಇದೆ. ಓಕೆ, ಸೊ 9 ಮಾರ್ಕ್ಸನ್ನು ಮೈನಸ್ ಮಾಡಿಯೂ ಕೂಡ ನಮಗೆ ಆರಾಮಾಗಿ 50+ ಸಿಗುತ್ತೆ. ಬಟ್ ಪರ್ಸ್ನಲಿ ರೆಕಮೆಂಡ್ ಮಾಡೋದೇನು ಅಂತಂದರೆ ನ್ಯೂಮರಿಕಲ್ಸ್ ನಾವು ಬರೋದೇ ಇಲ್ಲ ಅಂತ ಬಿಡೋಕ್ಕೆ ಹೋಗಬೇಡಿ. ಯಾಕಂದರೆ ಸೆಲೆಕ್ಟ್ ಮಾಡಿರೋದು 6 ಚಾಪ್ಟರ್ಸ್. ಇಷ್ಟೆಲ್ಲ ಓದಿ ನಿಮಗೆ ಟೈಮ್ ಉಳಿತು ಅಂತಂದರೆ, ರೈಟ್. ಸೊ ಟೈಮ್ ಉಳಿತು ಅಂತಂದರೆ ಉಳಿದಿರೋ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನೋಡ್ಕೊಳ್ಳಿ. ಓಕೆ, ಸೊ ಬೇರೆ ಬೇರೆ ಚಾನಲ್ಸಲ್ಲಿ ಇವಾಗ ಅವೈಲೇಬಲ್ ಇರುತ್ತೆ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೆಮಿಸ್ಟ್ರಿದು. ಐ ಡೋಂಟ್ ನೋ, ಬಿಕಾಸ್ ನಾನು ಬಯಾಲಜಿ ಲೆಕ್ಚರರ್ ಆಗಿರೋದ್ರಿಂದ ಐ ಕ್ಯಾನ್ ಟೆಲ್ ಯು ಅಬೌಟ್ ಬಯಾಲಜಿ ಕ್ವೆಶನ್ಸ್ ಓನ್ಲಿ. ಐ ಡೋಂಟ್ ಹ್ಯಾವ್ ಮಚ್ ನಾಲೆಜ್ ಅಬೌಟ್ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವೆಶನ್ಸ್, ದಟ್ಸ್ ವೈ. ಸೊ ಹಾಗಾಗಿ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನೋಡಿಕೊಂಡು ಆ 6 ಚಾಪ್ಟರ್ಸ್ದು ಪ್ಲಸ್ ಉಳಿದಿರೋ ಚಾಪ್ಟರ್ಸಿಗೆ ನಿಮ್ಗೆ ಇನ್ನೂ ಟೈಮ್ ಉಳಿದಿತ್ತು ಅಂತಂದರೆ ಯು ಕ್ಯಾನ್ ರೀಚ್ ಔಟ್ ಟು ದಟ್ ಕ್ವೆಶನ್ಸ್ ಆಲ್ಸೋ. ಸೊ ದಟ್ ನಿಮಗೆ ಜಾಸ್ತಿ ಆಪ್ಷನ್ಸ್ ಇರುತ್ತೆ, ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಬೋದು, ಅಥವಾ 1 ಮಾರ್ಕಲ್ಲಿ ನಿಮಗೆ ಇನ್ನೂ ಹೆಚ್ಚು ಸ್ಕೋರ್ ಆಗುತ್ತೆ, ರೈಟ್. ಸೊ ದಿಸ್ ವಾಸ್ ಆಲ್ ಅಬೌಟ್ ಕೆಮಿಸ್ಟ್ರಿ 2024 ಎಕ್ಸಾಮಿಗೆ ಹೇಗೆ ನಾವು 60+ ಸ್ಕೋರ್ ಮಾಡೋ ತರಹ ಸ್ಮಾರ್ಟ್ ಸ್ಟಡಿ ಪ್ಲ್ಯಾನನ್ನು ಮಾಡಬಹುದು ಅಂತ ಹೇಳಿ ಆಗಿತ್ತು. ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಬಯಾಲಜಿಗಂತೂ ಈಗಾಗಲೇ ಎಲ್ಲ ವೀಡಿಯೋಸ್ಗಳು, ಇಂಪಾರ್ಟೆಂಟ್ ಕ್ವೆಶನ್ಸ್ and one shot videos, everything is available, important diagrams all available ಇದೆ. You can watch those videos and prepare from that. All the very best for your chemistry exam, dear.